ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಸಮಾಜಶಾಸ್ತ್ರದಲ್ಲಿ ತುಂಬನೇ ಮುಖ್ಯವಾಗಿರುವ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ. ಈಗಾಗಲೇ ನಾನು ಗುರುತು ಹಾಕಿಕೊಳ್ಬೇಕಾಗಿರುವಂತಹ ಪ್ರಶ್ನೆಗಳ ಬಗ್ಗೆ ನಿಮಗೆ ತಿಳಿಸಿದ್ದೆ. ಎಲ್ಲರೂ ಕೂಡ ಆ ಮುಖ್ಯವಾದ ಪ್ರಶ್ನೆಗಳ ಗುರುತನ್ನು ಹಾಕ್ಕೊಳ್ಳಿ. ಅದಾದ ನಂತರ ಸಮಾಜಶಾಸ್ತ್ರ ಎನ್ನುವುದರ ಅರ್ಥವನ್ನು ನೀವು ಸರಿಯಾಗಿ ಕಲಿತುಕೊಳ್ಬೇಕು. ಸಮಾಜಶಾಸ್ತ್ರದ ಅರ್ಥ ಯಾಕೆ ಬೇಕು ಅಂದರೆ, ಒಂದು ಪ್ರಶ್ನೆಯ ಉತ್ತರವನ್ನು ಬರೀಬೇಕಾದ್ರೆ ನಾವು ಪರಿಚಯವನ್ನು ಬರೆದ ನಂತರ ಸಮಾಜಶಾಸ್ತ್ರ ಅಂತ ಅರ್ಥವನ್ನು ಬರೀಬೇಕಾಗ್ತದೆ. ಯಾವುದೇ ಒಂದು ಪ್ರಶ್ನೆ ಕೊಟ್ಟಾಗ ಆ ವಿಷಯದ ಬಗ್ಗೆ ಅದರ ಅರ್ಥವನ್ನು ಬರೀಬೇಕು. ಅದಾದ ನಂತರ ವಿವರಣೆ ಇರುವಂತಹ ಪಾಯಿಂಟ್ಸನ್ನು ಬರೆದು ನಂತರ ವಿವರಣೆಯನ್ನು ಕೊಟ್ಟು ಮುಕ್ತಾಯವನ್ನು ಮಾಡುವಂಥದ್ದು. ಅದರಿಂದ ಸಮಾಜಶಾಸ್ತ್ರ ಎನ್ನುವಂಥ ಅರ್ಥವನ್ನು ನೀವು ಸರಿಯಾಗಿ ಕಲಿತುಕೊಳ್ಳಿ. 2 ವ್ಯಾಖ್ಯೆಯನ್ನು ಸರಿಯಾಗಿ ಕಲಿತುಕೊಳ್ಳಿ. ಇದರಲ್ಲಿ ತುಂಬನೇ ಸಮಾಜಶಾಸ್ತ್ರಜ್ಞರು ಅನೇಕ ವ್ಯಾಖ್ಯೆಗಳನ್ನು ನೀಡಿದ್ದಾರೆ. ಇದರಲ್ಲಿ ನಿಮಗೆ ಯಾವುದು ಸುಲಭ ಅಂತ ಅನಿಸ್ತದೋ ಅದನ್ನು ಸರಿಯಾಗಿ ಕಲಿತುಕೊಳ್ಳಿ ಸ್ನೇಹಿತರೆ. ಇಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಮೇಯರ್ ವೀನ್ಬರ್ಗ್ ಮತ್ತು ಆಸ್ಕರ್ ಇ ಶಾಬಾತ್ ಅವರ ಪ್ರಕಾರ ಸಮಾಜಶಾಸ್ತ್ರ ಎಂದರೆ ಸಮಾಜದ ಮೂಲಭೂತ ರಚನೆಯನ್ನು ಅಧ್ಯಯನ ಮಾಡುವುದೇ ಸಮಾಜಶಾಸ್ತ್ರ. ಸಮಾಜದ ಮೂಲಭೂತ ರಚನೆಯನ್ನು ಅಧ್ಯಯನ ಮಾಡುವುದೇ ಸಮಾಜಶಾಸ್ತ್ರ ಅಂತ ಹೇಳಿದ್ದಾರೆ. ಇನ್ನು ಎಡ್ವರ್ಡ್ ಆಲ್ಸ್ವರ್ತ್ ರಾಸ್ ಅವರ ಪ್ರಕಾರ ಸಾಮಾಜಿಕ ಘಟನಾವಳಿಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಹೇಳಿದ್ದಾರೆ. ಇವೆರಡರನ್ನು ನಾನು ಕಲಿತಿರುವಂಥದ್ದು. ಇದರಲ್ಲಿ ನೋಡಿ, ಪುಟ ಸಂಖ್ಯೆ 3, 4, 5ರಲ್ಲಿ ಸಂಪೂರ್ಣ ವ್ಯಾಖ್ಯೆಗಳು ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ರೀತಿಯಲ್ಲಿ ಸಮಾಜಶಾಸ್ತ್ರದ ವ್ಯಾಖ್ಯೆಯನ್ನು ನೀಡಿದ್ದಾರೆ. ನೀವು ಅವರ ಹೆಸರನ್ನು ಸರಿಯಾಗಿ ನೆನಪಲ್ಲಿಟ್ಟು ಆ ವ್ಯಾಖ್ಯೆಯನ್ನು ಬರಿಬೇಕಾಗ್ತದೆ. ಒಂದು ವೇಳೆ ನಿಮಗೆ ಆ ವ್ಯಾಖ್ಯೆಯನ್ನು ಕೊಟ್ಟಿರುವ ಸಮಾಜಶಾಸ್ತ್ರಜ್ಞರ ಹೆಸರು ನೆನಪಿಗೆ ಬರ್ತಾ ಇಲ್ಲ ಅಂತಾದರೆ ತಪ್ಪಾದ ಹೆಸರನ್ನು ಬರೆದು ಅರ್ಥವನ್ನು ಬರಿಬೇಡಿ. ಹೆಸರು ಇಲ್ಲದೆ ಸಮಾಜಶಾಸ್ತ್ರಜ್ಞರು ಹೇಳಿರುವ ಪ್ರಕಾರ ಅಂತ ಹೇಳಿ ಆ ಅರ್ಥವನ್ನು ಬರೀರಿ ಸ್ನೇಹಿತರೆ. ತಪ್ಪಾದ ಸಮಾಜಶಾಸ್ತ್ರಜ್ಞರ ಹೆಸರನ್ನು ತಪ್ಪಾಗಿ ಬರಿಬೇಡಿ. ಇನ್ನು ವ್ಯಾಪ್ತಿಯನ್ನು ನೋಡಿದರೆ, ಸಮಾಜಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ತಿಳಿಸಿ ಅಂತ 5 ಅಂಕಕ್ಕೆ 10 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಇಲ್ಲಿ ವ್ಯಾಪ್ತಿ ಅಂತ ಹೇಳಿದ ಈ ಸಮಾಜಶಾಸ್ತ್ರವು ಎಷ್ಟು ತನಕ ಅವಲಂಬಿಸಿದೆ, ಯಾವ ವಿಚಾರವನ್ನೆಲ್ಲ ಅವಲಂಬನೆಗೊಂಡಿದೆ ಎನ್ನುವಂಥದ್ದು ಜನಸಾಮಾನ್ಯರ ಒಡನಾಟದ ವಿಶ್ಲೇಷಣೆಯಿಂದ ಮೊದಲುಗೊಂಡು ಜಾಗತಿಕ ಸಾಮಾಜಿಕ ಪ್ರಕ್ರಿಯೆಗಳ ಅನ್ವೇಷಣೆಯವರೆಗೂ ಕೂಡ ಸಮಾಜಶಾಸ್ತ್ರೀಯ ಅಧ್ಯಯನದ ವ್ಯಾಪ್ತಿ ಹೆಚ್ಚು ವ್ಯಾಪಕವಾಗಿದೆ ಅಂತ ಹೇಳುವಂಥದ್ದು. ಎಲ್ಲಿ ತನಕ ವ್ಯಾಪ್ತಿಯನ್ನು ಹೊಂದಿದೆ, ಅದು ಔಪಚಾರಿಕ ಪಂಥ ಇರ್ಬೋದು, ಅನೌಪಚಾರಿಕ ಪಂಥ ಇರ್ಬೋದು, ಸಮನ್ವಯ ಪಂಥ ಎನ್ನುವಂಥ ವಿಚಾರಗಳಲ್ಲೆಲ್ಲ ಅದರಲ್ಲಿ ಒಳಗೊಂಡಿರುವಂಥದ್ದನ್ನು ಕಾಣ್ಬೋದು. ಔಪಚಾರಿಕ ಪಂಥ ಅಂತ ಬಂದಾಗ ಅದು ಯಾವ ವಿಚಾರಗಳೆಲ್ಲ ಬರ್ತದೆ ಅಂದರೆ ಸಹಕಾರ, ಸ್ಪರ್ಧೆ, ಘರ್ಷಣೆ, ಸಮೀಕರಣ ಎಲ್ಲ ಔಪಚಾರಿಕ ಪಂಥಗಳಲ್ಲಿ ಬಂದರೆ, ಸಮನ್ವಯ ಪಂಥ ಅಂತ ಬಂದಾಗ ಅಲ್ಲಿ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಮನಃಶಾಸ್ತ್ರ, ವಿಶೇಷೀಕೃತ ವಿಜ್ಞಾನಗಳ ವಿಷಯವನ್ನು ನೀವು ಬರಿಬೇಕಾಗ್ತದೆ. ಕೆಲವೊಂದು ಪಾಯಿಂಟ್ಸ್ಗಳನ್ನಷ್ಟೇ ನಾನು ಹೇಳ್ತಾ ಹೋಗ್ತೇನೆ. ಅದರೊಳಗಿರುವಂತಹ ವಿಚಾರಗಳ ವಿವರಣೆಯನ್ನು ನೀವೇ ಕಲಿತುಕೊಳ್ಬೇಕು, ಹಾಗೆ ನೀವೇ ಬರಿಬೇಕಾಗಿರುವುದರಿಂದ ಅವುಗಳ ವಿವರಣೆಯನ್ನು ಸ್ವಲ್ಪ ನೀವು ಕಲಿತ್ಕೊಳ್ಳಿ. ನಾನು ಮುಖ್ಯವಾಗಿರುವಂತಹ ಪಾಯಿಂಟ್ಸ್ಗಳನ್ನು ತಿಳಿಸ್ತಾ ಹೋಗ್ತೇನೆ. ಇನ್ನು ಸಮಾಜಶಾಸ್ತ್ರದ ವಸ್ತು ವಿಷಯ ಎನ್ನುವಂಥದ್ದನ್ನು 5 ಅಂಕಕ್ಕೆ ಅಥವಾ 10 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಸಮಾಜಶಾಸ್ತ್ರದ ವಸ್ತು ವಿಷಯ ಏನು ಎನ್ನುವಂಥದ್ದು ನಾನಿಲ್ಲಿ ಹಾಕಿರುವಂಥದ್ದು. ಈ ಒಂದು 6 ಪಾಯಿಂಟ್ಸ್ಗಳು ವಸ್ತು ವಿಷಯ: ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಮನಃಶಾಸ್ತ್ರ, ಮಾನವಶಾಸ್ತ್ರ, ಇತಿಹಾಸ, ನ್ಯಾಯಶಾಸ್ತ್ರ. ಇವೆಲ್ಲವೂ ಕೂಡ ಸಮಾಜಶಾಸ್ತ್ರದ ವಸ್ತು ವಿಷಯದೊಳಗೆ ಬರುವಂಥದ್ದು ಸ್ನೇಹಿತರೆ. ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಮನಃಶಾಸ್ತ್ರ, ಮಾನವಶಾಸ್ತ್ರ, ಇತಿಹಾಸ ಎಲ್ಲವೂ ಕೂಡ ಅದರೊಳಗೆ ಬರುವಂತಹ ವಿಚಾರ. ಇವುಗಳನ್ನೆಲ್ಲ ತಿಳ್ಕೊಳ್ಬೇಕು. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ, ಪದೇ ಪದೇ ಬಂದಿರುವಂತಹ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಆದ್ದರಿಂದ ಇವುಗಳನ್ನು ಸ್ಕಿಪ್ ಮಾಡಬೇಡಿ. ಇನ್ನಷ್ಟು ವಿಡಿಯೋಗಳ ಜೊತೆಗೆ ನಾನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳ ಬಗ್ಗೆ ತಿಳಿಸ್ತಾ ಹೋಗ್ತೇನೆ. ಇಷ್ಟು ಇವತ್ತಿಗೆ ಅಂದರೆ ನೀವು ಒಂದು ಅರ್ಧ ಗಂಟೆ ಓದ್ತಾ ಇದ್ದೀರಿ ಅಥವಾ 1 ಗಂಟೆಗಳ ಕಾಲ ಓದ್ತಾ ಇದ್ದೀರಿ ಅಂತ ಅಂದರೆ ಇಷ್ಟು ವಿಷಯ ಸಾಕು. ಇಷ್ಟನ್ನು, ಈ ಪಾಯಿಂಟ್ಸನ್ನು ಸರಿಯಾಗಿ ಕಲಿತುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಷ್ಟು ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿತಾ ಹೋಗುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.